ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಏಯ್, ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಏನ್ ಸರ್, ನಾನು ಅಂದ್ರೆ ಅಷ್ಟು ತಾತ್ಸಾರನ? 3-4 ಸತಿ ಫೋನ್ ಮಾಡಿದ್ರು ಕಟ್ ಮಾಡ್ತಾ ಇದ್ರಿ. ಇಡೀ ದಿನ ನೀನು ಫೋನ್ ಅಟೆಂಡ್ ಮಾಡ್ತಾ ಕೂತ್ಕೊಳ್ಳಕ್ಕಾಗತ್ತ? ನೀನ್ ಯಾರು ಅಂತ ಗೊತ್ತಿಲ್ಲ ಸರ್. ಒಂದು ಮಾತು ಹೇಳ್ದೆ ಹೊರಟು ಹೋಗು ಪ್ಲೀಸ್. ಎಂತ ಕೆಲಸ ಮಾಡ್ಬಿಟ್ಟೆ ನಾನು? ಸೇವಂತಿ ಮೇಲೆ ಕುರುಡು ಪುನೀತಿದ್ದೆ. ನಾನೇ ಹೆತ್ತ ಮಗಳನ್ನ ನಾನೇ ಗುರುತಿಸದೆ ಹೋದೆ. ನನ್ನ ಮಗಳಿಗೆ ನಾನಾ ರೀತಿ ಟಾರ್ಚರ್ ಕೊಟ್ಟೆ, ಹಿಂಸೆ ಮಾಡಿದೆ. ಪಾಪ ಅವಳೆ ಬಂದು, ಜೆಪಿ ಸರ್ ಯಾಕೆ ನನ್ನನ್ನು ದೂರ ಮಾಡ್ತಿದ್ದೀರಿ ಅಂತ ಎಷ್ಟು ಸಾರಿ ಕೇಳಿದ್ಲು. ಆದ್ರೂ ನಾನು ಸೋಲ್ದೆ ಇಲ್ಲ. ಹೋಗ್ಲಿ, ಈಗಲಾದ್ರೂ ನನಗೆ ನನ್ನ ನಿಜವಾದ ಮಗಳು ಯಾರು ಅಂತ ಗೊತ್ತಾಯ್ತಲ್ಲ. ನನ್ನ ಪ್ರಿಯ, ನಾನು ಅವಳ ಹತ್ರ ಹೋಗಿ ಸಾರಿ ಕೇಳ್ತೀನಿ. ಸಾರಿನಾ? ಅವಳು ನನ್ನನ್ನು ಕ್ಷಮಿಸ್ತಾಳೆ. ನನ್ನ ಪುಟ್ಟಿ, ಅವಳು ಇಷ್ಟು ದಿನ ನನ್ನನ್ನು ಅಪ್ಪ ಅಪ್ಪ ಅಂತ ಕರಿತಿದ್ಲು. ಈಗ ಅನುಪುಟ್ಟಿ, ನಾನೇ ನಿನ್ನ ನಿಜವಾದ ಅಪ್ಪ ಅಂತ ಹೇಳಿದ್ರೆ ಓಡೋಡಿ ಬರ್ತಾಳೆ. ಅಪ್ಪ ಅಪ್ಪ ಅಂತ ನನ್ನ ಪುಟ್ಟಿ ಪ್ರಿಯ. ಆದ್ರೆ ಜೆಪಿ ಸರ್, ನೀವಿವಾಗ ನಿಮ್ಮ ಮನಸ್ಸನ್ನ ಕಲ್ಲು ಮಾಡ್ಕೋಬೇಕು. ಯಾಕೆ? ಈಗ ಪ್ರಿಯಾ ಇಲ್ಲ. ಅರ್ಜುನ್, ನನಗೆ ಗೊತ್ತು, ಹಾಸ್ಪಿಟಲ್ ಇದ್ದಾಳೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ. ಈ ಕೆಟ್ಟ ರಕ್ತದಿಂದ ಹುಟ್ಟಿರೋ ಅವಳ ಮೈಯಲ್ಲೂ ಕೆಟ್ಟ ರಕ್ತನೇ ಹರಿತಿರುತ್ತೆ. ಎಲ್ಲ ಒಂದೇ ಸರಿ ತೋಟದಲ್ಲಿ ಒಂದೇ ಸರಿ. ಇಲ್ಲ ಸರ್, ಪ್ರಿಯಾ ಈಗ ಹಾಸ್ಪಿಟಲಲ್ಲೂ ಇಲ್ಲ. ಮತ್ತೆ ಅವಳು ನಮ್ಮನ್ನೆಲ್ಲರೂ ಬಿಟ್ಟು ಹೊರಟೋದ್ಲು. ಶಿ ಇಸ್ ನೋ ಮೋರ್. ಸುಳ್ಳ